ವಾರ್ತೆಯ ಮುಖ್ಯಾಂಶಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯಿಂದ ಹಮ್ಮಿಕೊಂಡಿರುವ ಮೌನ ಪ್ರತಿಭಟನೆಗೆ ಮಾರಿಕಾಂಬಾ ದೇವಾಲಯದಿಂದ ಚಾಲನೆ ನೀಡಿದ ಶ್ರೀಗಳು. ಭೂಮಿ ಯೋಜನೆಯಡಿ ಅರ್ಜಿ ವಿಲೇವಾರಿಯಲ್ಲಿ ರಾಜ್ಯದಲ್ಲಿಯೇ ಹೊನ್ನಾವರ ಪ್ರಥಮ ಸ್ಥಾನ ಪಡೆದರೆ ಯಲ್ಲಾಪುರ ದ್ವಿತೀಯ ಸ್ಥಾನ. ಕಂದಾಯ ಇಲಾಖೆಯಿಂದ ಅಭಿನಂದನೆ. ರಾಮನ್ಬೈಲ್ನಲ್ಲಿರುವ ಶ್ರೀ ನಾಗಲಿಂಗೇಶ್ವರನಿಗೆ ಸೋಮವಾರದ ಶ್ರಾವಣ ಮಾಸದ ನಿಮಿತ್ತ ವಿಶೇಷ ಅಲಂಕಾರ. ಗಣೇಶ್ ಚತುರ್ಥಿ ಶಾಂತಿ ಸಭೆ, ಡಿಜೆ ಬಳಸದಂತೆ ಪೊಲೀಸ್ ಇಲಾಖೆ ತಾಕೀತು. ಬಿಜೆಪಿಯ ಜನವಿರೋಧಿ ನೀತಿ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಸಜ್ಜಾಗಿ ವಿನಯ್ ಕುಮಾರ್ ಸೋರಕ್ಕೆ. ಪಕ್ಷದ ಸಂಘಟನೆ ಚುನಾವಣೆಗೆ ಮಾತ್ರ ಸೀಮಿತವಲ್ಲ. ಚುನಾವಣೆ ನಂತರದ ಸರ್ಕಾರದ ಸಾಧನೆಯನ್ನು ಮತದಾರರಿಗೆ ತಲುಪಿಸುವ ಜವಾಬ್ದಾರಿಯು ಕಾರ್ಯಕರ್ತರ ಮೇಲಿದೆ. ಪಕ್ಷದ ಸಂಘಟನೆಯು ನಿರಂತರವಾಗಿರಲಿ. ಬಿಜೆಪಿಯ ಜನವಿರೋಧಿ ನೀತಿಯ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಸಜ್ಜಾಗಿ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ವಿನಯ್ ಕುಮಾರ್ ಸೋರಕೆ ಕರೆ ನೀಡಿದ್ದಾರೆ. ಅವರಿಂದು ಶಿರ್ಸಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯಾಲಯದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿಯ ಪದಾಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಬೆಡ್ ಇರಲಿಲ್ಲ, ಮದ್ದಿರಲಿಲ್ಲ, ಆಕ್ಸಿಜನ್ ಇಲ್ಲದೆ 38 ಮಂದಿ ಚಾಮರಾಜನಗರದಲ್ಲಿ ಸತ್ತರು. ಹೆಣ ಸುಡಬೇಕಾಗಿದ್ರೆ ಬೆಂಗಳೂರು ಅಂತ ಜಾಗದಲ್ಲಿ ಮೂರು ದಿವಸ ಕಾಯಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಮಗೆ ಯಾವುದು ಆಧಾರ ಆದದ್ದು ಅನ್ನಭಾಗ್ಯ. ಸಿದ್ದರಾಮಯ್ಯನವರು, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಯಾರು ಕೂಡ ಈ ಹಸಿದ ಹೊಟ್ಟೆಯಲ್ಲಿ ಇಲ್ಲಿ ಕುಡಿದು ಅನ್ನುವಂಥ ಉದ್ದೇಶಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮ ಬಂದಿತ್ತು. ಆ ಅಕ್ಕಿ ರಿಯಾಯಿತಿಯಲ್ಲಿ ಸಿಕ್ಕಿದ ಕಾರಣ ಇವತ್ತು ಹಸಿವಿನಲ್ಲಿ ಉಳಿಯುವಂತ ಅವಕಾಶ ಆಗಲಿಲ್ಲ. ಆಶಾ ಕಾರ್ಯಕರ್ತರು ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ, ಗುಲಾಂ ನಬಿ ಆಜಾದ್ ಅವರು ಆರೋಗ್ಯ ಸಚಿವರಾಗಿರುವಾಗ ಆಶಾ ಕಾರ್ಯಕರ್ತರ ನೇಮಕಾತಿ ಮಾಡಿದರು. ಅವರೇ ನಮ್ಮ ಹತ್ರ ಬಂದು ಶುಶ್ರೂಷೆ ಪಡೆಯುವಂತ ಅವಕಾಶ ಆಯಿತು. ನರೇಗಾ ಉದ್ಯೋಗದ ಶಿರಸಿಯ ರಾಮನ್ಬೈಲ್ನಲ್ಲಿರುವ ಶ್ರೀ ನಾಗಲಿಂಗೇಶ್ವರನಿಗೆ ಸೋಮವಾರದ ಶ್ರಾವಣ ಮಾಸದ ನಿಮಿತ್ತ ವಿಶೇಷ ಅಲಂಕಾರದಿಂದ ಪೂಜೆಗೈಯಲಾಯಿತು. ಅಲ್ಲಿನ ವೈದ್ಯಾಧಿಕಾರಿ ನರಸಿಂಹ ಭಟ್ಟ ಇವರು ಶ್ರಾವಣ ಮಾಸದ ಪ್ರತಿ ಸೋಮವಾರ ಶ್ರೀ ನಾಗಲಿಂಗೇಶ್ವರನಿಗೆ ವಿಶೇಷ ಅಲಂಕಾರ ಮಾಡಿದ್ದಾರೆ. ಭೂಮಿ ಯೋಜನೆಯಡಿ ಸಾರ್ವಜನಿಕರಿಂದ ಅತಿ ಶೀಘ್ರವಾಗಿ ಅರ್ಜಿ ವಿಲೇವಾರಿ ಮಾಡಿದ್ದರಿಂದ ವಿಲೇವಾರಿ ಪ್ರಮಾಣ 5.771 ತಲುಪಿದೆ. ಆದ್ದರಿಂದ ಹೊನ್ನಾವರ ತಾಲೂಕು ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಪಡೆದರೆ ಯಲ್ಲಾಪುರ ತಾಲೂಕಿನಲ್ಲಿ ಅರ್ಜಿ ವಿಲೇವಾರಿ ಪ್ರಮಾಣ 5.64 ತಲುಪುವ ಮೂಲಕ ರಾಜ್ಯದಲ್ಲಿಯೇ ದ್ವಿತೀಯ ಸ್ಥಾನ ಗಳಿಸಿದೆ. ಈ ಎರಡು ಉಪವಿಭಾಗದಲ್ಲಿಯೂ ಕುಮಾರಿ ಕಾವ್ಯರಾಣಿ ಉಪವಿಭಾಗ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ಅವರ ಪ್ರಾಮಾಣಿಕ ಸೇವೆಗೆ ದೊರೆತ ಶ್ರೇಯಸ್ಸಾಗಿದೆ. ಕಾವ್ಯರಾಣಿಯವರ ಸಾಧನೆ ಮತ್ತು ಅಧಿಕಾರಿಗಳ ಸಿಬ್ಬಂದಿಗಳ ಸಹಕಾರಕ್ಕೆ ಭೂಮಿ ಉಸ್ತುವಾರಿ ಕೋಶದ ಪರವಾಗಿ ಕಂದಾಯ ಇಲಾಖೆಯಿಂದ ಅಭಿನಂದನೆ ಸಲ್ಲಿಸಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಕಳಂಕ ತರುತ್ತಿರುವವರ ವಿರುದ್ಧ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯಿಂದ ಹಮ್ಮಿಕೊಂಡಿರುವ ಮೌನ ಪ್ರತಿಭಟನೆ ಶ್ರೀ ಮಾರಿಕಾಂಬಾ ದೇವಾಲಯದಿಂದ ಚಾಲನೆ ಪಡೆಯಿತು. ಮೌನ ಪ್ರತಿಭಟನೆಯಲ್ಲಿ ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರು ಪಾಲ್ಗೊಂಡಿದ್ದರು. ಜೈನ ಮಠ ಹಾಗೂ ರುದ್ರದೇವರ ಮಠದ ಶ್ರೀಗಳು ಮೌನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆಗೆ ಶಕ್ತಿ ನೀಡಿದರು.
ಗಣೇಶೋತ್ಸವ ಆಚರಣೆ ಕುರಿತಂತೆ ಇಂದು ನಗರದ ಹೊಸ ಮಾರುಕಟ್ಟೆ ಠಾಣೆ ವ್ಯಾಪ್ತಿಯಲ್ಲಿ ಗಣೇಶ್ ಮೂರ್ತಿ ಪ್ರತಿಷ್ಠಾಪನೆ ಕುರಿತಂತೆ ಶಾಂತಿ ಸಭೆ ಶಿರಸಿಯ ನೆಮ್ಮದಿ ಕುಟೀರದಲ್ಲಿ ನಡೆಯಿತು. ಸಭೆಯಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಮಾತನಾಡಿ, ಈ ಬಾರಿಯ ಗಣೇಶೋತ್ಸವದಲ್ಲಿ ಡಿಜೆ ಬಳಸದಂತೆ ಆದೇಶವಿದೆ. ಇದನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡುತ್ತೇವೆ. ಕಾರಣ ಈ ಬಾರಿ ಗಣೇಶೋತ್ಸವದಲ್ಲಿ ಮೆರವಣಿಗೆ ಕಾಲದಲ್ಲಿ ಡಿಜೆ ಬಳಸುವಂತಿಲ್ಲ ಎಂದು ಹೇಳಿದರು. ಸಿಪಿಐ ಶಶಿಕಾಂತ್ ವರ್ಮಾ ಮಾತನಾಡಿ, ಗಣೇಶ ಚತುರ್ಥಿ ಆಚರಣೆಯನ್ನು ಶಾಂತಿಯುತವಾಗಿ ಆಚರಿಸುವಂತೆ ಸೂಕ್ತ ಸಲಹೆ ಮಾರ್ಗದರ್ಶನ ನೀಡಿದರು. ಉದ್ದೇಶ ಅಂತಂದ್ರೆ ಎಲ್ಲ ಒಂದು ಸರ್ಕಾರದಿಂದ ನಿರ್ಬಂಧನೆಗಳನ್ನು ಹೇರೋದು ಈ ಒಂದು ಸಭೆಯ ಉದ್ದೇಶ ಅಲ್ಲ. ಸರ್ಕಾರದ ಮಟ್ಟದಲ್ಲಿ ಏನೇನು ಕಾನೂನು ಕ್ರಮಗಳಿದೆ, ಏನೇನು ಒಂದು ನಿಯಮಾವಳಿಗಳಿದ್ದಾವೆ, ಸೊ ಅದು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದು. ಸೊ ಈ ಒಂದು ಕಾರ್ಯಕ್ರಮದ ಭಾಗ ಆಗಿರ್ತಕ್ಕಂಥ ತಮ್ಗೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳು. ನಮ್ಮ ಸಿಪಿಐ ಅವರಾಗಿರ್ಬೋದು ಅಥವಾ ಎಲ್ಲ ಅಧಿಕಾರಿಗಳು, ತಹಸೀಲ್ದಾರ್ ಸರ್ ಅವರು ಎಲ್ಲರೂ ಪ್ರತಿಯೊಬ್ಬರು